ರಾಜ್ಯ ಆಯಿತು, ಈಗ ಕೇಂದ್ರ ಸರ್ಕಾರದ ಇಲಾಖೆಯಲ್ಲೂ ಲಂಚಾವತಾರ. ಮತ್ತೆ ರಾಜಾರೋಷವಾಗಿ ಇಲ್ಲಿ ಬಂದವರ ಹತ್ರ ಡೀಲ್ಗಳು ಮಾಡ್ತಾರೆ. ತುಮಕೂರಿನ ಪೋಸ್ಟ್ ಆಫೀಸ್ನಲ್ಲಿ ಭ್ರಷ್ಟಾಚಾರ ತಾಂಡವ. ಪೋಸ್ಟ್ ಆಫೀಸ್ ಒಳಗಡೆ ಕುತ್ಕೊಂಡು ದುಡ್ಡು ಇಸ್ಕೊಂಡು ಅವ್ರಿಗೆ ಬರ್ಕೊಡೋ ಅಂತ ದುಡ್ಡು ನಾವೇನು ಬಲಂತ ಕೇಳ್ತಾ ಇರಲಿಲ್ಲ. ಕೇಳಿದ್ದೀರಾ ಸರ್? ಇಲ್ಲ, ಕೇಳ್ತಾ ಇಲ್ಲ. ನೀವು ಕೇಳಿರೋದು ವಿಡಿಯೋ ಇದೆ ನಮ್ಮ ಹತ್ರ. ಚಲನ್ ಬರೆದು ಕೊಡಲು ಕೊಡಬೇಕು ಇಲ್ಲಿ ದುಡ್ಡು. ಒಬ್ಬ ಎಂಪ್ಲಾಯ್ ಅಲ್ಲ, ಏನಲ್ಲ ನೀವು. ಆದ್ರೂ ರಾಜಾರೋಷ ಪೋಸ್ಟ್ ಆಫೀಸ್ ಒಳಗಡೆ ಹೆಂಗ್ ಕುತ್ಕೊಳ್ತೀವಿ ಹೋಗಿ? ತಿಂಗಳ ಪಿಂಚಣಿ ಹಣ ಪಡೆಯಲು ಹಿರಿಜೀವಗಳ ಒದ್ದಾಟ. ಅಜ್ಜಿ 20 ರೂಪಾಯಿ ನನ್ನ ಹತ್ರ ಇದ್ದಿದ್ದು ಅವ್ರ ಮನೆ ಹಾಳಾಗೋಗ ನನ್ನ ಹತ್ರ ಇಸ್ಕೊಂಡಿದ್ದಾರೆ ದುಡ್ಡು ಅಂತ ಹೇಳ್ತಾರೆ. 20 ರೂಪಾಯಿ ಕೊಟ್ರೆ ಬೆಟ್ಟು ಹಿಂಗೆ 20 ರೂಪಾಯಿ ಬರ ಅಲ್ಲಿ ಬೇಡ 30 ಕೊಡಿ ಅಂತಾರೆ ಪಾಪ. ಅದಕ್ಕೆ ನಾವೇನ್ ಮಾಡೋದು? ತಗೊಳ್ಳೋ ಇರೋದನ್ನೇ ಬಿಚ್ಚೋದು, ತಗೊಳ್ಳೋ ಇರೋದನ್ನೇ ಬಿಚ್ಚೋದು. ಎಸ್, ರಾಜ್ಯ ಸರ್ಕಾರದ ಇಲಾಖೆಗಳಾಯಿತು, ಪಾಲಿಕೆ ಕಚೇರಿಗಳು ಆಯಿತು. ಈಗ ಕೇಂದ್ರ ಸರ್ಕಾರದ ಇಲಾಖೆಯಲ್ಲೂ ಲಂಚಾವತಾರ ತಾಂಡವಾಡ್ತಾ ಇರೋದು ಬೆಳಕಿಗೆ ಬರ್ತಿದೆ. ಕೇಂದ್ರ ಸರ್ಕಾರ ಅಂದರೆ ಬಡವರ ಪಾಲಿಗೆ ಸೇವೆ ಮಾಡಲಿರೋದು ಅಂತ ಅಂದುಕೊಂಡಿದ್ದಾರೆ ಅದೆಷ್ಟೋ ಮಂದಿ. ಆದರೆ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲೂ ಲಂಚಾವತಾರ ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಹೌದು, ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ನಲ್ಲಿ ಲಂಚಾವತಾರ ಅನ್ನೋದು ತಾಂಡವಾಡ್ತಾ ಇದ್ದು, ಪೆನ್ಷನ್ ಪಡೆಯಲು ಪೋಸ್ಟ್ ಆಫೀಸ್ಗೆ ಬರೋ ಹಿರಿಯರು ಪರದಾಡುವಂತಾಗಿದೆ. ಹಿರಿಯ ನಾಗರಿಕರಿಗೆ ಕೆಲವೊಂದು ಯೋಜನೆಗಳ ಹಣವು ಪೋಸ್ಟ್ ಆಫೀಸ್ನಲ್ಲಿ ಬರಲಿದ್ದು, ಅವರಿಂದ 50 ರೂಪಾಯಿ ಪಡೆದು ಚಲನ್ ತುಂಬಿಕೊಳ್ಳುವ ಕೆಲಸ ಆಗ್ತಾ ಇದೆ. ಅಷ್ಟಕ್ಕೂ ಈ ಪ್ರಕರಣ ಬೆಳಕಿಗೆ ಬಂದಿರೋದು ತುಮಕೂರು ನಗರದ ಕ್ಯಾತ್ಸಂದ್ರದ ಪೋಸ್ಟ್ ಆಫೀಸ್ನಲ್ಲಿ. ಇವರನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಇವರ ಹೆಸರು ಜಗದೀಶ್ ಅಂತ. ಈತನಿಗೂ ಪೋಸ್ಟ್ ಆಫೀಸ್ಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟೇ ಯಾಕೆ, ಈತ ಒಬ್ಬ ಸರ್ಕಾರಿ ನೌಕರನೂ ಅಲ್ಲ. ಆದರೂ ಕೂಡ ಕ್ಯಾತ್ಸಂದ್ರ ಪೋಸ್ಟ್ ಆಫೀಸ್ನಲ್ಲಿ ರಾಜಾರೋಷವಾಗಿ ಕೂತು ಕೆಲಸ ಮಾಡ್ತಾ ಇದ್ದಾನೆ. ಸರ್ಕಾರಿ ಕಚೇರಿ ಅಂದರೆ ಹೇಳಿ ಕೇಳಿ ಅರ್ಜಿಗಳನ್ನು, ಚಾನಲ್ಗಳನ್ನು ಬರೆದು ಕೊಡೋದು, ಚಲನ್ಗಳನ್ನು ಬರೆಯೋದು ಕಾಮನ್. ಆದರೆ ಆ ಅರ್ಜಿಗಳನ್ನು ತುಂಬಲು ಅನಕ್ಷರಸ್ಥರಿಗಾಗಲಿ ಹಿರಿಯರಿಗಾಗಲಿ ಆಗೋದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಆಸಾಮಿ ಸೀದಾ ಪೋಸ್ಟ್ ಆಫೀಸ್ನಲ್ಲಿ ಚೇರ್ ಹಾಕೊಂಡು ಕೂತು ಅರ್ಜಿಗಳನ್ನು ತುಂಬಿ ಅವರಿಂದ ಹಣ ಪಡೆದು ಸೀದಾ ಜೇಬಿಗಿಳಿಸ್ಕೊಳ್ತಿದ್ದಾನೆ. ಇನ್ನು ಜಗದೀಶ್ ಕೇಂದ್ರ ಸರ್ಕಾರಿ ಉದ್ಯೋಗಿ ಅಲ್ಲದಿದ್ರೂ ಕೂಡ ಕ್ಯಾತ್ಸಂದ್ರ ಪೋಸ್ಟ್ ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಈತ ಬರೀ ಅರ್ಜಿ ಮಾತ್ರ ಅಲ್ಲ, ಆಫೀಸಲ್ಲಿ ಫೈಲ್ಗಳನ್ನು ಅಲ್ಲಿಂದಿಲ್ಲಿಗೆ ತಂದುಕೊಡೋ ಕ್ಲರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಇವರು ರಾಜಾರೋಷವಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಪೋಸ್ಟ್ ಆಫೀಸ್ನ ಮೇಲ್ವಿಚಾರಕರಿಗೆ ಗೊತ್ತೇ ಇಲ್ವಂತೆ. ಅವರು ನಾನು ಈ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕಿಂತಲೂ ಮುಂಚಿನಿಂದಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾವೇನೋ ಹಿರಿಯರಿಗೆ ಸಹಾಯ ಆಗತ್ತೆ ಅಂತ ಇಟ್ಕೊಂಡಿದ್ವಿ. ಆದರೆ ಅವನು ದುಡ್ಡನ್ನು ಜೇಬಿಗಿಳಿಸ್ಕೊಳ್ತಾ ಇರೋದು ಗೊತ್ತಿಲ್ಲ ಅಂತಿದ್ದಾರೆ ಕ್ಯಾತ್ಸಂದ್ರ ಪೋಸ್ಟ್ ಆಫೀಸ್ ಮೇಲ್ವಿಚಾರಕಿ. ಅವರು ನನ್ಕಿಂತ ಸೀನಿಯರ್ ಅಂತ ಹೇಳ್ತೀರಿ. ಸೀನಿಯರ್ ಆದ್ರೂ ಇಲ್ಲಿ ಎಂಪ್ಲಾಯ್ ಮುಖ್ಯನಾ? ಅಲ್ಲಲ್ಲ ಮೇಡಮ್, ಇಲ್ಲಿ ಎಂಪ್ಲಾಯ್ ಮುಖ್ಯನಾ, ಸೀನಿಯಾರಿಟಿ ಮುಖ್ಯನಾ? ಸರ್ ಹಂಗಲ್ಲ, ನಾನು ಆ್ಯಕ್ಚುಲಿ ಏನು ಗೊತ್ತಾ, ನನಗೆ 3 ವರ್ಷ ಟೆನ್ಯೂರ್ ಇದೆ ಒಂದು ಆಫೀಸಲ್ಲಿ ಅಷ್ಟೇ. ತುಂಬ ಹಿಂದಿನಿಂದ ಇದ್ದಾನೆ ಹುಡುಗ, ಅವನಿಗೆ ಸೇರಿಸಲ್ಲ ಬಿಡಿ, ಆಯ್ತಾ? ಮತ್ತೆ ರಾಜಾರೋಷವಾಗಿ ಇಲ್ಲಿ ಬಂದವ್ರ ಹತ್ರ ಡೀಲ್ಗಳು ಮಾಡ್ತಾರೆ. ಏನು ಡೀಲ್ ಮಾಡ್ತಾನೆ? ನಿಮ್ಗೆ ಅದು ಮಾಡಿಸ್ಕೊಡ್ತೀನಿ, ಇದು ಮಾಡಿಸ್ಕೊಡ್ತೀನಿ, ಆ ಸ್ಕೀಮ್ ಮಾಡಿಸ್ಕೊಡ್ತೀನಿ ಅಂತ. ಹೌದು, ಅವನಿಗೆ ವಾಯ್ಸೇ ಕ್ಲಾರಿಟಿ ಇಲ್ಲ ಸರ್, ಇದೆ ಮೇಡಮ್, ಬರಲ್ಲ ಅವನಿಗೆ. ಇದೆ ನಮ್ಮ ಹತ್ರ ಅದನ್ನು ವಿಡಿಯೋ ಇದೆ. ಹೌದಾ? ನಮ್ಮ ಹತ್ರ ಅದನ್ನು ವಿಡಿಯೋ ಇದೆ. ಹೌದಾ? ಎಲ್ಲಿ ತೋರಿಸಿ, ನಂಗೆ ಗೊತ್ತಿಲ್ವಲ್ಲ, ನಂಗೆ ಏನು ಗೊತ್ತಿಲ್ಲಪ್ಪ ಅದೆಲ್ಲ. ತೋರಿಸಿ ಸರ್, ಏನೇನಿದೆ ತೋರಿಸಿ ಸರ್, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ತೋರಿಸಿ. ಇಲ್ಲ ಮೇಡಮ್, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದ್ರೊಳಗಡೆ ಇಲ್ಲ ಸರ್, ನೋಡಿಲ್ಲ ಸರ್. ಇಲ್ಲಿ ಬರೆಯೋದು ಮಾಡಿದ್ರಿ, ಬೆಳಗ್ಗೆ ಮಾಡಿದಿರಲ್ವಾ ಇದು? ಮುಂಚೆನೂ ಮಾಡಿದ್ವಿ ನಾವು, ಮುಂಚೆನೂ ಮಾಡಿದ್ವಿ. ತೋರಿಸಿ ಸರ್. ಇನ್ನೊಂದು ಅದೇನೋ ಹೇಳಿದ್ರಲ್ಲ, ನೋಡಿ ಡೀಲ್ ಮಾಡಿ. ಅಜ್ಜಿ 20 ರೂಪಾಯಿ ನನ್ನ ಹತ್ರ ಇದ್ದಿದ್ದು ಅವ್ರ ಮನೆ ಹಾಳಾಗೋಗ ನನ್ನ ಹತ್ರ ಇಸ್ಕೊಂಡಿದ್ದಾರೆ ದುಡ್ಡು ಅಂತ ಹೇಳ್ತಾರೆ. 20 ರೂಪಾಯಿ ಕೊಟ್ರೆ ಬೆಟ್ಟು ಹಿಂಗೆ 20 ರೂಪಾಯಿ ಬರ ಅಲ್ಲಿ ಬೇಡ 30 ಕೊಡಿ ಅಂತಾರೆ
ಪಾಪ ಅದಕ್ಕೆ ನಾವೇನ್ ಮಾಡೋದು ಯಪ್ಪ ತಗೊಳ್ಳೋ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ಬೇಕಾ ಸರ್? ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ವಾ? ಪೋಸ್ಟ್ ಆಫೀಸ್ ಅಭಿವೃದ್ಧಿಗೆ ಅಂತಾನೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ಬಿಡುಗಡೆ ಮಾಡ್ತಾರೆ. ಇನ್ನು ಜಗದೀಶ್ ಎಂಬಾತ ಪೋಸ್ಟ್ ಆಫೀಸ್ಗೆ ಬರುವ ಹಿರಿಯ ನಾಗರಿಕರು ಪೆನ್ಷನ್ ಪಡೆದುಕೊಳ್ಳುವುದಕ್ಕೆ ಬರ್ತಾ ಇದ್ದು ಅವರ ಚಲನ್ಗಳನ್ನ ತುಂಬಿಕೊಟ್ಟು ಸೈಲೆಂಟ್ ಆಗಿಯೇ ದುಡ್ಡು ಪಡ್ಕೊಂಡು ಜೇಬಿಗಿಳಿಸ್ತಿದ್ದಾನೆ. ಬರುವ ಅಷ್ಟೋ ಇಷ್ಟೋ ಪೆನ್ಷನ್ ತೆಗೆದುಕೊಳ್ಳುವುದಕ್ಕೆ ಬಸ್ ಚಾರ್ಜ್ಗೆ ಅಂತ ಇಟ್ಕೊಂಡಿರೋ ಕಾಸನ್ನೇ ಕೊಟ್ಟು ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಕೊನೆಗೆ ವಾಪಸ್ ಮನೆಗೆ ಹೋಗೋದಕ್ಕೂ ಕಾಸಿಲ್ಲದೆ ನಡ್ಕೊಂಡು ಹೋಗೋ ಸ್ಥಿತಿ ಇದೆ ಅಂತ ವೃದ್ಧೆಯರು ಗೋಳಾಡ್ತಿದ್ದಾರೆ. ಯಾರು ಇವತ್ತೇ ಅಲ್ಲ, ಯಾವಾಗ ಬಂದ್ರು ಬರ್ಕೊಡೋ ಡೈಲಿ 30 ಕೊಡ್ತೀರಾ? ಯಾವಾಗ ತಿಂಗಳು 30 ಕೊಡ್ತೀರಾ? ನೀವು ಎಷ್ಟು ಕೊಡ್ತೀರಾ? ಏನ್ ಕೊಡ್ತಾರೆ ದುಡ್ಡೆಲ್ಲ? ಅದು ದುಡ್ಡ ಕೊಡ್ತೀರಾ? ಅವ್ರು ಇರೋದೇ ಅದಕ್ಕೆ ದುಡ್ಡ ಕೊಡ್ತಾರೆ ಅವ್ರಿಗೆಲ್ಲ ಅಂತ ನಿಮ್ಗೆ ಕೇಳ್ತಾರೆ. ನಿಮ್ಗೆಲ್ಲ ಬನ್ನಿ ಇಸ್ಕೊಡ್ತೀವಿ ಬನ್ನಿ. ಹಾ ನೀವೇನೋ ಇದ್ರೆ ನಿಮ್ಮಂತರು ಬಡವರ ಕಣ್ಣಂಗ್ ನೋಡ್ತೀರ. ಅಲ್ಲ ದುಡ್ಡು ಕೊಡ್ಬಾರ್ದು ಹಂಗೆಲ್ಲ. ಅವ್ರಿಗೆ ದುಡ್ಡು ಕೊಡ್ತೀರಾ? ಅವ್ರಿಗೆ ಗೌರ್ಮೆಂಟ್ ಅಂತ ಸಂಬಳ ಬರ್ತದೆ. ಅದನ್ನ ಕೇಳಲ್ಲ ಸರ್ ಅವರು. ಏನ್ ಕೇಳಲ್ಲ? ಕಾಪಾಡ್ಕೊಂಡು ಕೊಡ್ಬೇಕು ನೀವು. ನಾನು ಅಲ್ಲೇ ಕೇಳೋಣ. 3 ಸರಿ ನಿಮ್ಮನ್ನ ನೋಡ್ಕೊಂಡು ಇರ್ಬೋದು ಬರ್ತೈತೆ ನಾನು. ಮಲ್ಲೇ ಹೋಗಿಲ್ಲ ಪೋಸ್ಟ್ ಆಫೀಸಲ್ಲಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮಾಡ್ತಾರೆ ಏನ್ ಮಾಡೋದು? ಚೆನ್ನಾಗಿರಪ್ಪ, 1 ರೂಪಾಯಿ ಕಮ್ಮಿ ಆದ್ರೂ ನಾವೇಂತಲ್ಲ, ನಮ್ಮಂತ ಸಾವಿರಾರು ಜನಕ್ಕೆ ಕಿತ್ಕೊಂತಾರ. ಹೌದಾ? ನಾವೇಂತಲ್ಲ. ಬನ್ನಿ ಕೊಡ್ತೀನಿ ಬನ್ನಿ. ನಾನು ಅಲ್ಲ ದುಡ್ಡು ಕೊಡ್ತಾ ಆರಾಮಾಗಿ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ತೀರಂತೀವಿ. 20 ರೂಪಾಯಿ ಸುಮ್ಮನೆ ಬರುತ್ತಾ ದುಡ್ಡು? ಹಾ ಬನ್ನಿ ಮೈಸ್ಕೊಡ್ತೀನಿ ನಿಮಗೆ. 30 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೀರ ನೀವು. ಹಾ 20 ರೂಪಾಯಿ ಕೊಟ್ರೆ ಬೆಟ್ಟು, ಹಿಂಗೆ 20 ರೂಪಾಯಿ ಬರ ಅಲ್ಲಿ ಬೇಡ 30 ಕೊಡಿ ಅಂತಾರೆ ಪಾಪ. ಅದಕ್ಕೆ ನಾವೇನ್ ಮಾಡೋದು ಯಪ್ಪ ತಗೊಳ್ಳೋ. ಅದು ನಮ್ಮಂತಾರ ಸಾವಿರಾರು ಜನ ಕೊಡ್ತಾರೆ, ನಾವೇ ಇಬ್ರೆ ಅಂತಲ್ಲ. ಆತರ ಮಾಡ್ತಾನ. ಆತರ ಇನ್ನೊಂದ್ಸತಿ ಪಿಂಚಣಿ ಬಂದಾಗ ಇದು 2000 ಬಂದಾಗ ಬನ್ನಿ, ಅವಾಗ ತುಂಬಿರ್ತಾರೆ. ಎಲ್ಲಾರ್ದು ಬೀಸ್ಕೊಂಡು ಕುರಿಕೆ ಅಂತ ಇರ್ತಾರೆ ಜೋಬಿಗೆ. ಅಯ್ಯೋ ಬೇಕಾದಷ್ಟು ನೀವು ಕೊಡಕ್ ಹೋಗ್ಬಾರ್ದು. ನೀವು ಸುಮ್ಮನೆ ಕೊಟ್ಟು ರೂಢಿ ಮಾಡ್ತೀನಿ. ನಿಮ್ಗೆ ಗೊತ್ತಿರಲ್ಲ ಏನಿರಲ್ಲ. ಇಲ್ಲಮ್ಮ ಬರ್ಕೊಡಲ್ಲ ಹೋಗಿ ಅಂತ ಬರ್ಕೊಡಲ್ಲ. ಅವ್ನಿರತ್ತೆ ಬರಕಲ್ಲಿ. ಬರ್ಕೊಡಲ್ಲ ನಾವು. ಅವ್ನ ಯಾರನ್ನ ತೆಗ್ದಾಕ್ಲಿಲ್ಲ ಸರ್, ತೆಗ್ದಾಕ್ಲಿಲ್ಲ ಯಾರನ್ನ ನಿಮ್ಮಂತಾರು ಸಮಯ ಇದು ಮಾಡ್ರಿ ಸರ್ ಅಂತದ್ ಏನು ಕಾಸು ಕೊಡ್ತಾರ. ಎಲ್ಲಿ ಕಾಸು ತೆಗಿ ತೆಗಿ ಕುರಿಕೆ ಅನ್ನೋದು ಬರ್ಕೊಡೋದು, ಕಾಸು ತೆಗಿತಕ ಬೇರೆ ಇಸ್ಕೊಳ್ಳೋದು, ದುಡ್ಡು ಕೊಟ್ಟಲ್ಲ ಅಂತ ಇದು ಮಾಡ್ತೈತೆ. ಬನ್ನಿ ಮತ್ತೆ ಈಸ್ಕೊಡ್ತೀನಿ. ಮತ್ತೆ ಅದೇ ಇಟ್ಕೊಂತೀರಾ? ಯಾಕೆ ಜಗಳ ಮಾಡ್ಕೊಂತೀರಾ? ನಿಮ್ಮ ಎಂಟ್ರ ರಕ್ತ ತಿಂದು ಅದೇ ಇದೊಂದೇ ಇಲ್ಲ. ಈಗ ಅಲ್ಲೇ 5-6 ವರ್ಷದಿಂದ ಕೊಡ್ತಾನೆ ಇದ್ದೀವಿ, ಅದ್ ಕೇಳೋರಿಲ್ಲ. ಏನೋ ನೀನ್ ಇವತ್ತು ನಮ್ಮ ಅಪ್ಪ ದೇವರಾಜ್ ಬಂದಿದ್ಯಾ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿ ಮಾಡಲು ಪ್ರಜಾಶಕ್ತಿ ಟಿವಿ ಕ್ಯಾತ್ಸಂದ್ರ ಪೋಸ್ಟ್ ಆಫೀಸ್ಗೆ ತೆರಳಿ ಆ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ದು ಅವರು ಎಂಪ್ಲಾಯಿ ಅಲ್ಲ, ಇಲ್ಲಿ ಚಲನ್ ತುಂಬಲು ಅರ್ಜಿ ಬರೆಯೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಹೀಗಾಗಿ ಅವರು ಬರೆದು ಕೊಡ್ತಾರೆ ಅಂತ ಸುಮ್ಮನಿದ್ದೇವೆ. ಆದರೆ ಅವರು ದುಡ್ಡು ತಗೊಳ್ಳೋದು ಗೊತ್ತಿಲ್ಲ. ಇವತ್ತೇ ಲಾಸ್ಟ್, ನಾಳೆಯಿಂದ ಆತ ಪೋಸ್ಟ್ ಆಫೀಸ್ಗೆ ಬರದ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಇಲ್ಲ ಮೇಡಮ್, ಇಲ್ಲಿ ಕೂತ್ಕೊಂಡು ರಾಜಾರೋಷವಾಗಿ ಅವರು ಚೀಟಿ ಬರ್ಕೊಟ್ಟು ಈ ಚಲನ್ ಬರ್ಕೊಡೋದಕ್ಕೆ ದುಡ್ಡು ತಗೊಳ್ಳೋದಕ್ಕೆ ಪರ್ಮಿಷನ್ ಇದೆಯಾ? ಪರ್ಮಿಷನ್ ಇಲ್ಲ, ದುಡ್ಡು ತಗೊಳ್ಳಲ್ಲ ಸರ್ ಅವರಲ್ಲಿ. ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ ದುಡ್ಡು ತಗೊಂಡಿರೋದು. ಈಗ ನೀವು ನನಗೆ ಹೇಳ್ತಾ ಇದ್ರಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ವಿಡಿಯೋ ಮಾಡಬೇಡಿ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಇಲ್ಲಿ ಬರೋಂತ ಹೆಣ್ಮಕ್ಳ ಹತ್ರ ಅಜ್ಜಿರು ಬರ್ತಾರೆ, ಅಜ್ಜ ಬರ್ತಾರೆ, ಅವ್ರ ಹತ್ರ ದುಡ್ಡು ತಗೊಳ್ಳೋದಕ್ಕೆ ಯಾರು ಬರ್ಕೊಡೋರೇ ಇಲ್ವಲ್ಲ ಸರ್. ಹಾಗಾದ್ರೆ ಅವರು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾರು ಅನಕ್ಷರಸ್ಥರು ಬಂದ್ರೆ ಅವ್ರಿಗೇನು ಇಲ್ಲಿ ಸೇವೆ ಸಿಗಲ್ಲ? ಇಲ್ಲ ಬರ್ಕೊಡಲ್ಲ, ನಾವು ಬರ್ಕೊಡೋ ಹಾಗಿಲ್ಲ, ಸೇವೆ ಸಿಗಲ್ಲ, ಬರ್ಕೊಡಲ್ಲ. ನಾವು ಬರ್ಕೊಡೋ ಹಂಗೆ ನಮ್ಮ ಹ್ಯಾಂಡ್ ರೈಟಿಂಗೇ ಇರಂಗಿಲ್ಲ. ಅಲ್ಲ ಓಕೆ. ಈಗ ನಿಮ್ಮ ಸಬ್ಸ್ಟಿಟ್ಯೂಟ್ ಹೆಂಗ್ ಬರ್ಕೊಡ್ತಾರೆ? ನಮ್ಮ ಸ್ಟಾಫ್ ಇದಾರಲ್ಲ ಸರ್, ಅವ್ರು ಬರ್ಕೊಡೋ ಹಂಗಿಲ್ಲ, ಹ್ಯಾಂಡ್ ರೈಟಿಂಗ್ ಇರಂಗಿಲ್ಲ. ಈಗ ನೀವೇ ಹೇಳಿದ್ದು ಯಾರಾದ್ರೂ ರಜೆ ಇದ್ರೆ ಅವ್ರು ಸಬ್ಸ್ಟಿಟ್ಯೂಟ್ ಇರ್ತಾರೆ ಅಂತ. ಹೌದು. ಮತ್ತೆ ಅವ್ರ ಹ್ಯಾಂಡ್ ರೈಟಿಂಗ್ ಹೆಂಗ್ ಬರುತ್ತೆ? ಅವರು ಎಂಪ್ಲಾಯಿ ಅಲ್ವಲ್ಲ, ಸಬ್ಸ್ಟಿಟ್ಯೂಟ್ ಅಲ್ಲ. ಸಬ್ಸ್ಟಿಟ್ಯೂಟ್ ಅಂದ್ರೆ ಯಾರು 2 ದಿನ 1 ದಿನ ರಜೆ ಹೋಗ್ತಾರಲ್ಲ, ಹೋಗಿ ತಗೋತೀವಿ. ಪ್ರತಿದಿನ ಇರ್ತಾರೆ ಅವರು? ಪ್ರತಿದಿನ ಇರಲ್ವಲ್ಲ. ನನ್ನ ಹತ್ರ ವಿಡಿಯೋಸ್ ಇದೆ ಮೇಡಮ್. ಈಗ ಮತ್ತೆ ಅವ್ರ ಹ್ಯಾಂಡ್ ರೈಟಿಂಗ್ ಇರುತ್ತಲ್ಲ, ನಡೆಯುತ್ತೆ. ಏನಕ್ಕೆ ಅವ್ರ ಮೇಲೆ ಇಷ್ಟು ಇದು ಮಾಡ್ತಿದ್ದೀರಾ ನೀವು? ದುಡ್ಡು ಏನಕ್ಕೆ ತಗೋಬೇಕು? ದುಡ್ಡು ಏನಕ್ಕೆ ತಗೋಬೇಕು ಅಂದ್ರೆ ಯಾರು ಬರ್ಕೊಡೋರು ಯಾರು? ಅವ್ರೆಲ್ಲ ಏನಾದ್ರು ಮಾಡ್ಕೊಳ್ತಾರೆ. ಇಲ್ಲಿ ಬಂದವರಿಗೆ ನೀವು ರಾಜಾತಿಥಿ, ಅವರು ಎಂಪ್ಲಾಯ್ ಎಲ್ಲ ಏನೂ ಅಲ್ಲ. ನೀವು ಹೇಳ್ತಾ ಇದ್ದೀರಿ ವೀರಪ್ಪ ಅಂತ ಹೇಳಿದ್ದೀರಾ, ಕನ್ನಡ ಪ್ರಭಾದವರು, ನಮ್ಮನೆಯವರು ಪ್ರೆಸ್ ರಿಪೋರ್ಟ್ರೆ, ಸೇರ್ಸಲ್ಲ ಬೇಡಿ. ತಪ್ಪಲ್ವಾ ಮೇಡಮ್ ದುಡ್ಡು ತಗೊಳ್ಳೋದು? ಸರ್ ತಪ್ಪು.
ಅವರು ಅಜ್ಜಿ ಅಲ್ಲಿ ಕಣ್ಣೀರ್ ಹಾಕ್ತಾರೆ. ನನ್ನ ಹತ್ರ ಇದ್ದಿದ್ದೆ ಬಸ್ ಚಾರ್ಜಿಗೆ ಅಷ್ಟು 5 ಕಿಲೋಮೀಟರ್ ಇಂದ ನಡ್ಕೊಂಡು ಹೋಗ್ಬೇಕು, ನನ್ನ ಹತ್ರ ಇದ್ದಿದ್ದೆ ಅಷ್ಟು. ಹೌದು, ಆ ಅಜ್ಜಿ ಕಣ್ಣೀರ್ ಹಾಕ್ತಾರೆ. ಅವ್ರಿಗೆ ಯಾರಾದ್ರೂ ಒಬ್ರು ದಿನಕ್ಕಾದ್ರೂ ಬರ್ತಾರ? ಯಾರು ಬರಲ್ಲ. ನೀವು ಬನ್ನಿ, ಪೆನ್ಷನ್ ಬಂದಾಗ ಒಂದ್ ಸ್ವಲ್ಪ ಬನ್ನಿ, ನೀವು ಬರ್ತೀರ, ಬರುತ್ತಲ್ವಾ ಪೆನ್ಷನ್, ಅವಾಗ ದಯವಿಟ್ಟು ನೀವು ಬಂದು ಇವತ್ತಿದ್ರಲ್ವಾ ಅಷ್ಟೊತ್ತಿರಿ, ನಿಮಗೆ ಕಷ್ಟ ಏನು. ಖಂಡಿತ ನಾವು ಕೇಂದ್ರ ಸಚಿವರು ಗಮನಕ್ಕೆ ತಂದೆ ತರ್ತೀವಿ ಮೇಡಮ್. ಇಲ್ಲಿ ಯಾರಾದ್ರೂ ಬಂದು ಇಲ್ಲಿ ವಯಸ್ಸಾಗಿರೋರು ಬಂದ್ರೆ ಬರ್ಕೊಡೋದು ಕಷ್ಟ ಅಂತ, ಬರ್ಕೊಡೋದು ಇಲ್ಲ ಅಂತಂದ್ರೆ ಪೋಸ್ಟ್ ಆಫೀಸ್ ನಂಬ್ಕೊಂಡು ಏನಕ್ಕೆ ಬರ್ಬೇಕು? ಬರ್ಕೊಡೋ ಹಂಗಿಲ್ಲ. ಯಾಕೆ ಗೊತ್ತಾ, ನಮ್ಮ ಮೇಲೆ ಬರುತ್ತೆ ಬರ್ಕೊಟ್ರೆ. ಯಾಕೆ ಅಂದ್ರೆ ಅಜ್ಜಿ ನಾನು 3,000, ನನಗೆ 3,500 ಇರು ವೋಚರ್ ಅಲ್ಲಿ ಬರ್ದಿದ್ರೆ ನನಗೆ ಕೊಟ್ಟಿರೋದೇ 1,500. ತೆಗಿ ವೋಚರ್, ಯಾರು ಬರ್ದಿರೋದು? ತೆಗಿತಾರೆ, ಇವ್ಳು ಬರ್ದಿರೋದು ತೆಗಿ, ಅವಳ ಮೇಲೆ ಹಾಕು. ಕಟ್ಟಿದೀವಿ ದುಡ್ಡುಗಳು, ಕೈಯಿಂದ ಕಟ್ಟಿದೀವಿ ದುಡ್ಡು, ಬರ್ಕೊಟ್ಟು ವೋಚರ್ ಬರ್ಕೊಟ್ಟು. ಉರುಡಿಗೆರೆಯಲ್ಲಿ 8,000 ರೂಪಾಯಿ ಕಟ್ಟಿದ್ ನಾನು. ನಾವು ವಿಡ್ರಾಯಲ್ ವೋಚರ್ ಬರ್ಕೊಡಂಗಿಲ್ಲ ಯಾವುದೇ ಕಾರಣಕ್ಕೆ. ಬರ್ಕೊಡೋದಕ್ಕೆ ಅಂತಾನೆ ಒಬ್ಬರನ್ನ ಕೇಳ್ಬೋದಲ್ವಾ? ಯಾರನ್ನ? ಆ ಥರ ಪ್ರಾವಿಷನ್ ಕೊಡ್ಸಿ ಸರ್, ನೀವು ದಯವಿಟ್ಟು ನಾವು ಹೇಳ್ತಾ ಇರೋದು ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಬೋದಲ್ಲ. ಇಲ್ಲ, ದಯವಿಟ್ಟು ರಿಕ್ವೆಸ್ಟ್ ಏನು, ಮೀಟಿಂಗ್ ಅಲ್ಲೆಲ್ಲ ಮಾತಾಡಿ. ಎಷ್ಟೋ ಜನ ಬರೋರು ಅನಕ್ಷರಸ್ಥರು, ಅವರಿಗೆಲ್ಲ ಇರೋದೇ ಮೀಟಿಂಗ್ ಅಲ್ಲೆಲ್ಲ ಮಾತಾಡ್ಬಿಟ್ಟಿದೀವಿ. ಆ ಥರ ಕೊಟ್ಟಿರಿ, ನಮಗೆ ಇನ್ನ ಬೆಸ್ಟ್ ಅಲ್ವಾ? ನಮಗೆ ಕೊಟ್ರೆ ಇನ್ನ ವಯಸ್ಸಾಗಿರೋರಿಗೆಲ್ಲ ಹೆಲ್ಪ್ ಆಗುತ್ತಲ್ವಾ? ಫ್ರೀಯಾಗಿ ಸರ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿಕೊಟ್ರೆ ಒಬ್ರು ಬರ್ಕೊಡಕ್ ಕೊಡ್ರಿ ಅಂತಂದ್ರೆ ಅವಶ್ಯಕತೆನೇ ಇಲ್ವಲ್ಲ ಸರ್, ಬೇಗ ತಗೊಂಡು ಹೋಗ್ತಾ ಇರ್ತಾರಲ್ವಾ ಒಬ್ರು ಆತರ ಇದ್ರೆ. ಆದ್ರೂ ಮೇಡಮ್ ಇದು ನಿಜವಾಗ್ಲೂ ಕೂಡ ಇಲ್ಲಿ ನೀವು ದುಡ್ಡು ತಗೊಳ್ಳೋದಕ್ಕೆ ಬಿಟ್ಟಿರೋದು ಕೂಡ ತಪ್ಪು, ಇಲ್ಲ ಅವ್ರನ್ನ ಕೂರಿಸಿ ಚೇರಾಗಿ ಕೂರಿಸಿರೋದು ಕೂಡ ತಪ್ಪು. ಮಾಡಲ್ಲ ಅಲೋ ಮಾಡಲ್ಲ, ಆಯ್ತಾ? ಇದಾಗ್ಲೇ 3ನೇ ಬಾರಿ ಅವ್ರ ಬಗ್ಗೆ ಕಂಪ್ಲೇಂಟ್ ಬಂದಿರೋದು. ಹೌದಾ? ಇದಾಗ್ಲೇ 3ನೇ ಬಾರಿ ಬಂದಿರೋದು. 3 ಸಲ ನಾವು ವಿಡಿಯೋ ಮಾಡಿದ್ದೀವಿ. ಅವನು ಬರ್ತಾನೆ ಹೋಗಿ ಅವ್ನು ಏನ್ ಗೊತ್ತಾ ಬರಂಗಿಲ್ಲ ಕಣ್ರಿ, ಬರಂಗಿಲ್ಲ. ನೋ ಎಂಟ್ರಿ ಸರ್, ನೋ ಎಂಟ್ರಿ ಸರ್, ನೋ ಎಂಟ್ರಿ, ಇಲ್ಲಿ ಬರಂಗೇ ಇಲ್ಲ. ನೋಡಿ, ಇದು ಕ್ಯಾತ್ಸಂದ್ರ ಉಪ ಪೋಸ್ಟ್ ಇದೇನಿದೆ, ಪೋಸ್ಟ್ ಆಫೀಸ್ ಏನಿದೆ, ಇಲ್ಲಿ ರಾಜಾರೋಷವಾಗಿ ಎಂಪ್ಲಾಯ್ ಅಲ್ಲ, ಏನೂ ಅಲ್ಲ, ಇಲ್ಲೊಬ್ರು ವ್ಯಕ್ತಿ ರಾಜಾರೋಷವಾಗಿ ಕೂತ್ಕೊಂಡು ಈ ಚಲನ್ಗಳನ್ನ ಬರ್ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಲನ್ಗಳನ್ನ ಬರ್ಕೊಡೋದಲ್ಲದೆ ಇಲ್ಲಿ ಬಂದಂಥ ಹಿರಿಯ ನಾಗರಿಕರಿಂದ ದುಡ್ಡನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಸ್ನೇಹಿತರು ಇಲ್ಲಿ ವಿಡಿಯೋ ಮಾಡಿ ನಮಗೆ ಕಳಿಸಿದ್ರು, ಈ ಥರ ಆಗ್ತಾ ಇದೆ ಇಲ್ಲಿ ಸಮಸ್ಯೆ, ಕೇಳಿದ್ರೆ ಅವ್ರು ಎಂಪ್ಲಾಯ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಬಂದು ನಾವು ವಿಚಾರಿಸಿದ್ರೆ ಅವ್ರು ಎಂಪ್ಲಾಯ್ ಕೂಡ ಅಲ್ಲ, ಆದರೆ ಈ ಪೋಸ್ಟ್ ಆಫೀಸ್ನಲ್ಲಿ ರಾಜಾರೋಷವಾಗಿ ಅವರಿಗೆ ಟೇಬಲ್ ಹಾಕಿ, ಚೇರ್ ಹಾಕಿ, ಪ್ಯಾಡ್ ಇಟ್ಟು, ಗಮ್ ಇಟ್ಟು, ಚಲನ್ ಇಟ್ಟು ಎಲ್ಲವನ್ನೂ ಕೂಡ ಅನುಕೂಲ ಮಾಡಿಕೊಡ್ಲಾಗಿದೆ. ಆದ್ರಿಂದ ಅವ್ರು ರಾಜಾರೋಷವಾಗಿ ಬಂದು ಕೂತ್ಕೊಂಡು ಇಲ್ಲಿ ಚಲನನ ಬರ್ಕೊಡ್ತಾ ಇದ್ದಾರೆ. ಬಂದಂಥ ಹಿರಿಯ ನಾಗರಿಕರು, ಅಜ್ಜಿ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಅವರಿಗೆ ಓದೋದು ಬರೋದಿಲ್ಲ, ಅನಕ್ಷರಸ್ಥರನ್ನೇ ಟಾರ್ಗೆಟ್ ಮಾಡಿ ಆ ವ್ಯಕ್ತಿಯ ಒಬ್ಬೊಬ್ಬರಿಂದ 50 ರೂಪಾಯಿ, 100 ರೂಪಾಯಿ, 20 ರೂಪಾಯಿ ಈ ಥರ ದುಡ್ಡಿಸ್ಕೊಳ್ತಾ ಇದ್ದಾರೆ. ಆಚೆ ಅಜ್ಜಿ ದುಡ್ಡು ಕೊಟ್ಟು ಆಚೆ ಬಂದಾಗ ನಾವು ಕೇಳಿದ್ವಿ, ದುಡ್ಡೇನೋ ಕೊಟ್ರಿ ಅಂತ ಕೇಳಿದ್ರೆ, ನನ್ನ ಹತ್ರ ಇದ್ದಿದ್ದೆ 30 ರೂಪಾಯಿ ಬಸ್ ಚಾರ್ಜಿಗೆ ಇದ್ದಿದ್ದು. ಇನ್ನು ಇದರ ಬಗ್ಗೆ ಹಣ ಪಡೆದುಕೊಂಡ ಆಸಾಮಿಯನ್ನ ನೀವೆಲ್ಲಿ ಅಧಿಕಾರಿ ಅಂತ ಪ್ರಶ್ನೆ ಮಾಡಿದ್ರೆ, ನಾನು ಅಧಿಕಾರಿಯಲ್ಲ ಅಂತ ಒಪ್ಕೊಂಡಿದ್ದಾನೆ. ಅಲ್ಲದೆ ಯಾವ ಕಾರಣಕ್ಕಾಗಿ ಹಣ ತೆಗೆದುಕೊಳ್ತಿದ್ದೀರಿ ಅಂದರೆ, ಅವ್ರು ಕೊಟ್ಟರೆ ನಾನು ತೆಗೆದುಕೊಳ್ತೀನಿ, ನಾನು ಬಲವಂತ ಮಾಡೋದಿಲ್ಲ ಅಂತ ಉಡಾಫೆ ಉತ್ತರ ನೀಡಿದ್ದಾನೆ. ಅಷ್ಟೇ ಅಲ್ಲ, ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಪೋಸ್ಟ್ ಆಫೀಸ್ನವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಎಲ್ಲ ಗೊತ್ತಿದ್ದು ಇವನಿಗೆ ಪೋಸ್ಟ್ ಆಫೀಸ್ನವರೇ ಸಾಥ್ ಕೊಡ್ತಾ ಇದ್ರಾ ಅನ್ನೋ ಅನುಮಾನ ಮೂಡಿದೆ. ಬಂದಾಗ ವಯಸ್ಸಾದ್ರು ಬರ್ಕೊಳ್ತೀವಿ. ಪೋಸ್ಟ್ ಆಫೀಸ್ ಒಳಗಡೆ ಕುತ್ಕೊಂಡು ದುಡ್ಡು ಇಸ್ಕೊಂಡು ಅವ್ರಿಗೆ ಬರ್ಕೊಡೋ ಅಂತ ದುಡ್ಡೇನು ನಾವೇನು ಬಲವಂತ ಕೇಳ್ತಾ ಇರಲಿಲ್ಲ. ಕೇಳಿದಿರಾ ಸರ್? ಇಲ್ಲ, ಕೇಳ್ತಾ ಇಲ್ಲ. ನೀವು ಕೇಳಿರೋದು ವಿಡಿಯೋ ಇದೆ ನಮ್ಮ ಹತ್ರ. ಇಲ್ಲ, ಕೇಳಿಲ್ಲ ಸರ್. ಕೇಳಿಸ್ಕೊಳ್ತೀರಿ ದುಡ್ಡು. ಅವರು ಅಜ್ಜಿ ಕಣ್ಣೀರ್ ಹಾಕೊಂಡು ಹೋಗ್ತಾರೆ, ನನ್ನ ಹತ್ರ ಬಸ್ ಚಾರ್ಜಿಗೆ ಇದ್ದಿದ್ದೆ ಇಷ್ಟು ದುಡ್ಡು, ಚೆಕ್ ಮಾಡ್ಸಕ್ ಬಂದಿದ್ದೆ, ಅಲ್ಲೂ ದುಡ್ಡಿಲ್ಲ, ಇಸ್ಕೊಂಡಿದ್ದಾನೆ, ಕರ್ಕೊಂಡು ಹೋಗ್ಬೇಕು 10 ಕಿಲೋಮೀಟರ್ ಅಂತ ಹೇಳ್ತಾರೆ ಅವರು. ಆ ಥರ ಹೇಳ್ತಾ ಕೇಳಿದ್ರೆ ಬರೋದಿಲ್ಲ. ಈಗ ಹೇಳೋರು ಸರ್, ನೀವು ಬೆಳಿಗ್ಗೆ ದುಡ್ಡು ಇಸ್ಕೊಂಡ್ರಲ್ಲ, ಅವರೇ ಹೇಳೋದ್ರು ನಮಗೆ. ಇದು ತಪ್ಪಲ್ವಾ? ನೀವು ಒಬ್ಳ ಎಂಪ್ಲಾಯ್ ಅಲ್ಲ, ಏನಲ್ಲ ನೀವು, ಆದ್ರೂ ರಾಜಾರೋಷ ಪೋಸ್ಟ್ ಆಫೀಸ್ ಒಳಗಡೆ ಹೆಂಗ್ ಕೂತ್ಕೊಳ್ತೀವಿ ಹೋಗಿ? ನೀವು ಸುಮಾರು ವರ್ಷಗಳಿಂದ ಇಲ್ಲಿದ್ದೀರಿ, ಎಂಪ್ಲಾಯ್ ಅಲ್ಲ. ಎಂಪ್ಲಾಯ್ ಅಲ್ಲ ಸರ್. ಮತ್ತೆ ಯಾಕೆ ಅದ್ರೊಳಗಡೆ ಕೂತ್ಕೊಂಡು ಕೆಲಸ ಮಾಡೋವಂಥದ್ದು? ಯಾರು ಕೊಟ್ಟರೆ ನಿಮಗೆ ಪರ್ಮಿಷನ್? ಯಾರು ಕೊಟ್ಟಿಲ್ಲ ಸರ್. ಮತ್ತೆ ಯಾಕೆ ಅದ್ರೊಳಗಡೆ ನೀವು ಹಂಗೇನಾದ್ರೂ ನನ್ನ ಚೀಟಿ ಬರ್ಕೊಡ್ಬೇಕಿತ್ತು ಅಂದ್ರೆ ಪತ್ರ ಬರಹಗಾರರು ಅಂತ ಅಲ್ಲೆಲ್ಲಾದ್ರೂ ಅಂಗಡಿ ಇಟ್ಕೊಳ್ಳಿ, ಸರಿ ಸರ್. ಆಗ ನಿಮ್ಮ ಹತ್ರ ಬಂದರೆ ದುಡ್ಡಿಸ್ಕೊಳ್ಳಿ. ನೀವು ರಾಜಾರೋಷವಾಗಿ ಪೋಸ್ಟ್ ಆಫೀಸ್ ಒಳಗಡೆ ಕೂತ್ಕೊಂಡು ಆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಎಷ್ಟೋ ಜನ ಹುಡುಗರು ಕನ್ಸು ಕಾಣ್ತಿರ್ತಾರೆ, ನಾವು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ. ನೀವು ಎಂಪ್ಲಾಯ್ ಅಲ್ಲ, ಏನಲ್ಲ, ಹೋಗಿ ಒಳಗಡೆ ಕೊಟ್ಟು ದುಡ್ಡಿಸ್ಕೊಳ್ತೀರಾ ಅಂದರೆ ತಪ್ಪಲ್ವಾ ಇದು? ನೀವು ಹೇಳ್ಬಿಡಿ ಸರ್, ತಪ್ಪ ಅಲ್ವಾ? ಅದು ತಪ್ಪಲ್ಲ. ನನಗೆ ನಾವು ಜನಗಳು ವಯಸ್ಸಾದ್ರು ಬರ್ಕೊಡ್ತೀವಿ, ಅವ್ರು ಏನೋ ಇಷ್ಟು ಕೊಡ್ತಾರೆ. ಇದು ಏನೋ ಇಂದಿಷ್ಟಲ್ಲ ಸರ್. ನೀವು ನಾವು ಇದು ಬಲವಂತ ಯಾವುದೂ ಕೇಳಿಲ್ಲ ಸರ್. ಇದರಲ್ಲಿ ಹೇಳಿದ್ರೆ ಸರ್, ನೀವು 30 ರೂಪಾಯಿ ಕೇಳಿದಿರಿ, 50 ರೂಪಾಯಿ ಕೇಳಿದಿರಿ, ಬಂದವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡಿದ್ದೀರಿ. ಇಲ್ಲ ಸರ್, ಆ ಥರ ಸುಳ್ಳದು. ಬಂದಿರೋದು ಇಲ್ಲ, ನಾವು ವಿಡಿಯೋ ಇದೆ, ತೋರಿಸೋರು ಯಾವುದು ಬಲದೇ ಸುಳ್ಳಿಲ್ಲ. ದುಡ್ಡು ಇಸ್ಕೊಳ್ಳೋದೇ ತಪ್ಪು ಸರ್. ನೀವು ಎಂಪ್ಲಾಯ್ ಎಲ್ಲ, ನೀವು ಒಳಗಡೆ ಹೆಂಗೆ ಕೆಲಸ ಮಾಡ್ತೀರಾ? ನೀವು ಎಂಪ್ಲಾಯ್ ಅಲ್ವಲ್ಲ ನೀವು? ನೀವು ಎಂಪ್ಲಾಯ್ ಆಗಿದ್ರೆ ಹೌದು, ಎಂಪ್ಲಾಯ್ ಎಲ್ಲ ಒಪ್ಕೋತೀನಿ ನಾನು. ನಾನು ಬಂದಾಗ ಈ ಕಡೆ ಬರ್ಕೊಡ್ತೀವಿ. ನೀವು ಬಂದಾಗ ಹೇಗೆ ಬರ್ಕೊಡ್ತೀರಿ? ಹಂಗೆ ನೀವು ಕೆಲಸ ಮಾಡೋಕೆ ಅಂದರೆ ಪ್ರೈವೇಟಲ್ಲಿ ಕೆಲಸ ಮಾಡಿ.
ಮಾಡಿ ತಪ್ಪಲ್ವ ಸರ್ ನೀವು? ನಾವು ಮಾಡಿ ತಪ್ಪೇ ಸರ್. ನಾನು ಬರ್ಕೊಡಿದ್ದೀನಿ, ಬೇಕಾದಾಗ ಬರ್ಕೊಡಿದ್ದೀನಿ. ನಾವು ಯಾವತ್ತೂ ಬಲಂದು ಒತ್ತಾಯ ಇಸ್ಕೊಂಡಿಲ್ಲ, ಅದು ಒತ್ತಾಯ ಇಸ್ಕೊಂಡಿಲ್ಲ. ನೀವು ನಿಮ್ಮ ನಾವು ಒತ್ತಾಯ ಯಾವತ್ತೂ ಇಸ್ಕೊಂಡಿಲ್ಲ. ನಾವು ನಿಮ್ಮ ಕಡೆಯಿಂದ ನೀವು ನಿಮ್ಮ ಅಭಿಪ್ರಾಯದಲ್ಲೇ ಹೇಳ್ತಿದ್ದೀರಿ. ಅಲ್ಲ, ಒತ್ತಾಯ ನಾವು ಯಾವತ್ತೂ ನೀವು ಹೇಳ್ದಂಗೆ ಬಲಂದು ಇಸ್ಕೊಂಡಿಲ್ಲ. ನಾನು ಅದು ಇದೆ ಸರ್, ಕೇಳಿ ಇಸ್ಕೊಂಡಿರೋದು ಇದೆ. ಕೊಟ್ಟಿಲ್ಲ ಅಂದ್ರೆ ನೀವು ಬರ್ಕೊಡೋದಿಲ್ಲ ಅಂತಲೇ ಹೇಳಿದ್ರಲ್ಲ, ಅವರು ಕೊಟ್ಟವ್ರೆ. ಆಗ ಥರ ಏನು ಮಾಡ್ತಾರೆ? ಏನು ಹೇಳಿ, ನಿಮ್ಮ ಹೆಸರೇನು? ಜಗದೀಶ್ ಅಂತ. ಜಗದೀಶ್ ಅಂತ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಸೊ ಸುಮಾರು ವರ್ಷದ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ವರ್ಷದಿಂದ ಕೆಲಸ ಆ ಮಾಡ್ತಾರೆ. ಕೆಲಸ ಇದೆ ಡೈಲಿ ವೇಜಸ್ ಕೊಡ್ತಾರೆ. ಸುಮಾರು ಬೇರೆ ಕಡೆ ಎಲ್ಲ ಇಲ್ಲೆಲ್ಲ ಬೇರೆ ಕಡೆ ಅವ್ರು ಮಾಡ್ತೀನಿ. ಆದರೂ ಎಂಪ್ಲಾಯ್ ಅಲ್ಲ. ಅದು ಎಂಪ್ಲಾಯ್ ಇಲ್ಲ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಹಣ ಪಡೆದುಕೊಳ್ತಾ ಇರುವುದನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತನಾಡಿ, ಈ ವ್ಯಕ್ತಿಯು ತುಂಬಾ ದಿನಗಳಿಂದ ಇಲ್ಲಿ ಇದೇ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎಷ್ಟೋ ಹಿರಿಯರು ಅನಕ್ಷರಸ್ಥರು ಬಂದು ಇಲ್ಲಿ ದುಡ್ಡು ಕಳ್ಕೊಳ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ಒಂದು ಪೋಸ್ಟ್ ಮಾಡೋಣ ಅಂತ ಬಂದಿದ್ದೆ, ನಮ್ಮ ಕಂಪ್ನಿ ಕಡೆಯಿಂದ ಒಂದು ಪೋಸ್ಟ್ ಮಾಡಿ ಬಿಟ್ಟಿದ್ರು, ಇಲ್ಲಿ ಪೋಸ್ಟ್ ಮಾಡೋಣ ಅಂತ ಬಂದಿದ್ದೆ. ಬಟ್ ಅವ್ರು ಬಂದ್ಬಿಟ್ಟು ನೋಡಿದೆ, ಅಜ್ಜಿರ ಹತ್ರ ದುಡ್ಡು ಹತ್ರ ಇಸ್ಕೊಂಡ್ರೆ ಸುಮಾರು ಒಂದು 10 ಜನ ನೋಡಿದೆ, 10 ಜನದ ಹತ್ರ ನಂಬರ್ ದುಡ್ಡುಗಳು ಇಸ್ಕೊತಾ ಇದ್ರು. ನಾನು ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದೆ, ಇರಲಿ ಅಂತ ಹೇಳ್ಬಿಟ್ಟು. ಬಂದ್ರಲ್ಲ ಇವ್ರೆ ಸರ್, ಬಂದ್ರಲ್ಲ, ಕೇಳಿದೆ, ಅಜ್ಜಿರ ಹತ್ರ ಕೇಳಿದೆ ಹೆಂಗೆ ದುಡ್ಡು ಕೊಡ್ತಾ ಇದ್ದಾರೆ ನೀವು ಅಂತ ಹೇಳ್ಬಿಟ್ಟು. ಇದೊಂದು ಫಾರಮ್ ಬರೆದ್ರೆ ಅವ್ರು ನನಗೆ ದುಡ್ಡು ಇಕ್ಕೋದು ಸಮಥಿಂಗ್. ಅವ್ರು ಯಾವ ಥರ ಅಂತ ಹೇಳಿದ್ರು ಅಂದರೆ, ಇದು ಫಾರಮ್ ಬರ್ಕೊಟ್ರೆ ಅವ್ರು ದುಡ್ಡು ಕೇಳ್ತಾರೆ, ಅವ್ರು ದುಡ್ಡು ಕೊಡ್ಲಿಲ್ಲ ಅಂದರೆ ಬರ್ಕೊಡೋದೇ ಇಲ್ಲ. ರಾಜಾರೋಷವಾಗಿ ಹೋಗಿ ಅಲ್ಲಿ ಬರ್ಕೊಡ್ತಾರೆ. ಬಟ್ ಹಂಗೆ ಬಂದ್ಬಿಟ್ಟು ಅದೇ ಸರ್ ಹೇಳಿದ್ರೆ, ಇದು ಬರ್ಕೊಡ್ತಾರೆ, ದುಡ್ಡು ಇಸ್ಕೊತಾರೆ. ಇಂಥ ಸುಮಾರು ಜನ ಇಲ್ಲಿ ಬರ್ತಾ ಇರ್ತಾರೆ. ಸುಮಾರು ಜನ ಇಸ್ಕೊಂಡ್ರು ಸರ್ ನೀವು ನೋಡಿದಾಗ? ಡೈರೆಕ್ಟ್ 50 ರೂಪಾಯಿನೇ ಇರಬೇಕು ಅಂತ ಹೇಳ್ತಾರೆ. ಅವ್ರ ಹತ್ರ ಇರೋದಿಲ್ಲ, ಏನಿಲ್ಲ, ದೂರದಿಂದ ಬಂದಿರ್ತಾರೆ. ಅವ್ರಲ್ಲಿ ಚೆಕ್ ಮಾಡ್ಸಕ್ಕೆ ಬಂದಿರ್ತಾರೆ ದುಡ್ಡುಗಳ್ನ, ಇನ್ನೇನು ಮಾಡ್ಸಕ್ಕೆ ಬಂದಿರ್ತಾರೆ, ಚೆಕ್ ಮಾಡ್ಸಕ್ಕೆ ಬಂದಿರ್ತಾರೆ. 50 ರೂಪಾಯಿ ಬೇಕೇ ಬೇಕು ಅಂತ ಹೇಳಿರ್ತಾರೆ, 50 ರೂಪಾಯಿ ಇಟ್ಕೊಂಡ್ಬಂದಿರ್ತಾರೆ, ಆಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟೇ ಸರ್. ಒಟ್ನಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅನ್ನೋ ಮಾತಿದೆ. ಆದರೆ ಸರ್ಕಾರಿ ಕಚೇರಿಯಲ್ಲೇ ಲಂಚಾವತಾರ ತಾಂಡವ ಆಡ್ತಾ ಇದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪೋಸ್ಟ್ ಆಫೀಸ್ನಲ್ಲಿ ಆಗ್ತಾ ಇರೋ ಲಂಚಾವತಾರಕ್ಕೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.